Hello guys, welcome back to my YouTube channel. Today's video is a late night study session. It's already 10 p.m. and honestly I'm feeling a little tired after the whole day. But I still want to show up for myself. Sometimes studying at night feels peaceful, no noise, no distractions, just me, my books and my goals. ಆ್ಯಕ್ಚುಲಿ ನಿದ್ದೆ ಬರ್ತಾ ಇರಲಿಲ್ಲ, ಸೊ ಒಂದು 12ವರೆಗೂ ಓದೋಣ ಅಂತ ಓದ್ತಿದೆ ಅಷ್ಟೆ. ನನಗೆ ವಿಡಿಯೋ ಮಾಡೋದೇ ಸದ್ಯಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಟ್ರೈಪೋಡ್ ಇಲ್ಲ, ಅದಕ್ಕೆ ಅಲ್ಲಿ ಇಲ್ಲಿ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆದಮೇಲೆ ನಾನು ಮತ್ತು ನನ್ನಿಬ್ಬರು ತಮ್ಮಂದಿರ ಜೊತೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ನಾವು ಹೊರಗೆ ಹೋಗಿದ್ವಿ. ತಿನ್ಕೊಂಡು ಬಂದು ನಾನು ಈ ವಿಡಿಯೋ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಏನಂದರೆ ನನಗೆ ಆಸ್ಥೆಟಿಕ್ಕಾಗಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ. ಫುಲ್ಲು ಕಲರ್ಫುಲ್ಲಾಗಿ ಸ್ಟಡಿ ಟೇಬಲೆಲ್ಲ ಡೆಕೋರ್ ಮಾಡ್ಕೊಂಡು ಮಾಡೋಕ್ಕೆ ಬರೋಲ್ಲ. ವೀಡಿಯೋಗೋಸ್ಕರ ಓದ್ತಿಲ್ಲ ನಾನು ಓದುವಾಗಷ್ಟೇ ನಾನು ಹೇಗೆ ಓದ್ತೀನೋ ಅಥವಾ ನಾನು ಹೇಗಿರ್ತೀನೋ ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅದು ಬುಕ್ ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಪೆನ್ ತೊಗೊಳ್ಳೋದು, ಪೆನ್ ಇಡೋದು ಸುಮ್ಮನೆ ವೇಸ್ಟ್ ಆಫ್ ಟೈಮ್. ನಾನು ಓದುವಾಗ ಜಸ್ಟ್ ಫೋನ್ ಇಟ್ಟು ವಿಡಿಯೋ ಆನ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಐ ಆಮ್ ನಾಟ್ ಟ್ರೈಯಿಂಗ್ ಟು ಬಿ ಪರ್ಫೆಕ್ಟ್, ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಸ್ಟೇ ಕನ್ಸಿಸ್ಟೆಂಟ್. ಆವಾಗೆಲ್ಲ ಫೋನ್ ನೋಡ್ಕೊಂಡು ಮಲ್ಕೊಬಿಡ್ತಿದ್ದೆ, ನಿದ್ದೆ ಬರ್ತಾ ಇದ್ರು. ಈಗ 12ವರೆಗೂ ಓದೋಣ ಅಂತ ಓದ್ತಾ ಇದ್ದೀನಿ. ಈವನ್ ಇಫ್ ಐ ಸ್ಟಡಿ ಫಾರ್ ಓನ್ಲಿ 2 hours, ದಟ್ ಸ್ಟಿಲ್ ಪ್ರೋಗ್ರೆಸ್ ಬಿಕಾಸ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಎವ್ರಿ ಡೇ ಕ್ರಿಯೇಟ್ ಬಿಗ್ ರಿಸಲ್ಟ್ಸ್. ರೈಟ್ ನೌ ಐ ಆಮ್ ಗೋಯಿಂಗ್ ಟು ಫೋಕಸ್ ಆನ್ ಕಂಪ್ಲೀಟಿಂಗ್ ಮೈ ಟಾರ್ಗೆಟ್ ಆ್ಯಂಡ್ ಮೇಕಿಂಗ್ ಎವ್ರಿ ಮಿನಿಟ್ ಕೌಂಟ್. ನ್ಯಾಷನಲ್ ಅವಾರ್ಡ್ಸ್ ಮತ್ತು ಸ್ಟೇಟ್ ಅವಾರ್ಡ್ಸ್ ಇನ್ಸ್ಟಿಟ್ಯೂಟಿಂದ ನನಗೆ ಟಾರ್ಗೆಟ್ ಕೊಟ್ಟಿದ್ರಲ್ಲ, ನನಗೆ ಪ್ರೆಸೆಂಟ್ಲಿ ಯಾರು ಎಲ್ಲ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅದನ್ನು ನೋಟ್ಸ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ ಅವ್ರದ್ದು. ಆಮೇಲೆ ಸೇರಿಸಿ ಬರೆಯೋಣ ಅಂತ ಅದನ್ನೆಲ್ಲ ರಾತ್ರಿ ಮತ್ತೆ ರಿವಿಷನ್ ಮಾಡಿದೆ ಈ ವಿಡಿಯೋದಲ್ಲಿ. ಎಲ್ಲ ವೀಡಿಯೋಸಲ್ಲೂ ನಾನು ಆ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಿಕಾಸ್ ನೋಡೋರ್ಗೂ ಅದು ಬೋರಿಂಗ್ ಆಗುತ್ತೆ. ಸೊ ನನಗೇನು ಅನಿಸುತ್ತೆ, ನನ್ನ ಐಡಿಯಾಸು, ನನ್ನ ಪ್ಲ್ಯಾನ್ಸು ಅಥವಾ ನೀವು ಅಡ್ವೈಸ್ ಆರ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ, ಅದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಶೇರ್ ಮಾಡ್ತಾ ಹೋಗ್ತೀನಿ. ಮೋಟಿವೇಶನ್ ಆಗಿ ಅಂತೂ ತಗೋಬೇಡಿ, ಬಿಕಾಸ್ ಮೋಟಿವೇಶನ್ ಜಾಸ್ತಿ ದಿನ ಇರಲ್ಲ. ನಿಮ್ಮಲ್ಲಿ ಬರಬೇಕು ನಾನು ಓದಬೇಕು ಅಂತ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಸ್ಟಡಿಯನ್ನು ನಾನು ಯಾರಿಗೂ ಹೇಳಲ್ಲ ನೀವು ಬರೀ ಓದಿ 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 ಅಂತ. ಸ್ಟಡಿ ಅಂತಲ್ಲ, ಬೇರೆ ಯಾವುದೇ ವರ್ಕ್ ಅಂತ ಬಂದ್ರೂ ಸ್ಟೇ ಕನ್ಸಿಸ್ಟೆಂಟ್ ಅಷ್ಟೇ ಹೇಳೋದು. I know this journey is not easy. Balancing studies, work and everything else can feel overwhelming. One day all this effort will make sense. ನೋಡೋಣ, ಹೋಪ್ ಇದೆ. ಹಂಗಂತ ಸೆಲ್ಫ್ ಡೌಟ್ ಏನಿಲ್ಲ, ಆಪ್ಷನ್ಸ್ ಬೇರೆ ಇಟ್ಕೊಂಡಿರ್ತೀನಿ ಅಷ್ಟೇ. ಇದಿಲ್ಲ ಅಂದರೆ ಅದು, ಅದಿಲ್ಲ ಅಂದರೆ ಇದು, ಆ ಥರ. ಆ್ಯಂಡ್ ಈವ್ನಿಂಗ್ ಕೂಡ ಡೇ 3 ಸ್ಟಡಿ ಚಾಲೆಂಜ್ ವಿಡಿಯೋ ಬರುತ್ತೆ. ಟ್ರೈಪೋಡ್ ಆರ್ಡರ್ ಮಾಡಿದ್ದೀನಿ, ಇವತ್ತು ಬರುತ್ತೆ ಅನಿಸುತ್ತೆ, ನೋಡೋಣ. ಅದು ಬಂದರೆ ಓಕೆ, ಚೆನ್ನಾಗಿ ವಿಡಿಯೋ ಮಾಡ್ಬೋದು ಎಲ್ಲನೂ. ಬಟ್ ನಾನಿಲ್ಲಿ ನಿಮಗೆ ಸ್ಮಾಲ್ ಕ್ಲಿಪ್ಸ್ ಅಷ್ಟೇ ತೋರಿಸ್ತಿರೋದು, ಇಡೀ ದಿನದ್ದೆಲ್ಲ ತೋರ್ಸೋಕ್ಕಾಗಲ್ಲ.
ಎಲ್ಲ ವಿಡಿಯೋದಲ್ಲೂ ಹಾಗೇ. People always say stay motivated, but the truth is motivation won't always push you. Some days you will feel excited, you will feel ready to work hard, but on others days you will feel tired, distracted and completely unmotivated. And that's normal because motivation is temporary, it comes and goes. ಆ್ಯಕ್ಚುಲಿ ನಾನು 2 ಇಯರ್ಸಿಂದ ಓದ್ತಿದ್ದೀನಿ ಅಲ್ವಾ, ಸೇಮ್ ನಾನು ಹಾಗೆ ಇನ್ನೊಬ್ಬರು ನೋಡಿ ಅಥವಾ ಯಾವುದೋ ಒಂದು ವಿಡಿಯೋ ನೋಡಿ ಆ ಒಂದು ವೀಕು ಒಂದು 15 ಡೇಸ್ ಅಷ್ಟೇ ಫುಲ್ ಕನ್ಸಿಸ್ಟೆನ್ಸ್ ಆಗಿರೋದು, ಆಮೇಲೆ ಸುಮ್ಮನಾಗ್ಬಿಡೋದು. ಮತ್ತು ಯಾರಾದರೂ ಓದು 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 ಅಂತ ಹೇಳ್ತಾಯಿದ್ರೆ ಹಂಗೇ. ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ, ಆ ಅಣ್ಣ ನನಗೆ ಯಾವಾಗಲೂ ಹಂಗೆ ಗೈಡ್ ಮಾಡ್ತಿರುವಾಗ ಅವರು ಫೋನಲ್ಲಿ ನನಗೆ ಹೇಳ್ತಿರುವಾಗಲೇ ಆಗಲೇ ಕೂತ್ಕೊಂಡು ಓದ್ಬಿಡಬೇಕು ಅಂತ ಅನಿಸ್ತಾಯಿತ್ತು. ಆಮೇಲೆ 1 ವೀಕ್ 10 ಡೇಸ್ ಅಷ್ಟೇ ಸೇಮ್ ಆ್ಯಸ್ ಯೂಶ್ವಲ್, ಸ್ವಲ್ಪ ಸ್ವಲ್ಪ ಓದೋದು, ಕೈ ಬಿಡೋದು, ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗೋದು, ಆ ಥರ. ಬಟ್ ನಮ್ಮಲ್ಲಿ ಬರಬೇಕು ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡ್ತಾ ಹೋದರೆ ಪಕ್ಕ ಅದು ಏನೇ ಆದರೂ ಸ್ಟಡೀಸ್ ಅಂತಲ್ಲ, ನಾವು ಬೇರೆ ಏನಾದರೂ ವರ್ಕ್ ಮಾಡ್ತೀವಿ ಅಂತಂದು ಇವತ್ತಲ್ಲದೆ ಇದ್ರೂ ನಾಳೆ ಆಗೇ ಆಗುತ್ತೆ. ಬಟ್ ವಾಟ್ ರಿಯಲಿ ಚೇಂಜ್ ಯುವರ್ ಲೈಫ್ ಇಸ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. Discipline is showing up even when you don't feel like it. Consistency is repeating the same effort again and again even on difficult days. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದಾಗೆ ಇವನ್ ನಾನು ಎಷ್ಟೇ ನನ್ನ ಮೇಕಪ್ ಅಥವಾ ಮೆಹಂದಿ ಅಂತ ಬ್ಯುಸಿ ಇದ್ರೂ ಅಟ್ಲೀಸ್ಟ್ 1 hour 2 hour ಆದರೂ ಟೆಲಿಗ್ರಾಮಲ್ಲಿ ಕ್ವಿಝ್ ಅಟೆಂಡ್ ಮಾಡೋದು, ಅಥವಾ ಏನಾದರೂ ಇನ್ಫಾರ್ಮೇಷನ್ ಹೊಸ್ದಾಗಿ ಬಂದಿದ್ರೆ ನೋಡ್ತಾ ಇರೋದು, ಅಥವಾ ಹೇಳಿದ್ನಲ್ಲ ಪೆನ್ ಪೇಪರ್ ಇದ್ದರೆ ಅದರಲ್ಲಿ ಏನಾದರೂ ಬರಿತಾ ಇರೋದು, ಇಷ್ಟು ದಿನ ಓದಿರೋದನ್ನ ರಿವೈಸ್ ಮಾಡ್ತಿರೋದು, ಆ ಥರ ಆದರೂ ಮಾಡ್ತಿರ್ತೀನಿ. ಬಟ್ ಕೈ ಬಿಡಬಾರ್ದು ಅಷ್ಟೇ. So stop asking yourself, am I motivated today? Instead ask, can I stay consistent today? That one question can change everything. Your future won't be built by motivation. It will be built by the habits you repeat every single day. So even if you feel tired, even if you feel behind, show up for yourself. ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಟಯರ್ಡ್ ಆದರೂ ಮಾಡಬೇಕು ಅಂತ. ಅಟ್ಲೀಸ್ಟ್ ಈಗ ನಾರ್ಮಲ್ ಡೇಸಲ್ಲಿ ನೀವು 1 hour 2 hour 5 hours ಓದ್ತಾ ಇದ್ದರೆ, ನೀವು ಬ್ಯುಸಿ ಡೇಸಲ್ಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 hour ಆದರೂ ನಿಮ್ಮ ವರ್ಕಿಗೆ ಟೈಮ್ ಕೊಡಿ, ಅದು ಏನೇ ವರ್ಕ್ ಆಗಿರಲಿ. ಬಿಕಾಸ್ ಡಿಸಿಪ್ಲಿನ್ ವಿಲ್ ಟೇಕ್ ಯು ಪ್ಲೇಸಸ್ ಮೋಟಿವೇಶನ್ ನೆವರ್ ಕ್ಯಾನ್. ಸ್ಟೇ ಕನ್ಸಿಸ್ಟೆಂಟ್, ಸ್ಟೇ ಫೋಕಸ್ಡ್, ಕೀಪ್ ಗೋಯಿಂಗ್. ಬಾಯ್ ಬಾಯ್.